ಫ್ರೆಂಡ್ಸ್, ಹೊಸ ಚಾನಲ್ ಆದ ರಾಯರ ಮಗಳು ಹೊಸ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ರಾಯರ ಬಗ್ಗೆ ಹಾಗೆ ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ನಾನು ನಿಮಗೆ ಈ ಚಾನಲಲ್ಲಿ ಜಾಸ್ತಿ ಮಾಹಿತಿನ ಕೊಡ್ತೀನಿ. ಹಾಗಾಗಿ ನೀವು ನನಗೆ ಜಾಸ್ತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನನಗೆ ಅಂದರೆ ನಾನು ರಾಯರ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಅಪ್ಪು ಆಕಾಶ್ ಚಾನಲ್ನಲ್ಲಿ ನನಗೆ ತುಂಬ ಏನಂತಾರೆ ಪಾಸಿಟಿವ್ ಆಗಿ ನನ್ನ ಲೈಫು ಚೇಂಜ್ ಆಗ್ತಾಯಿದೆ. ನನಗೆ ಏನಂತಾರಪ್ಪ ಅದಕ್ಕೆ ಅಂದರೆ ನಂಬಿಕೆ, ನಾನು ಮುಂದೆ ಚೆನ್ನಾಗಿರ್ತೀನಿ, ನನ್ನ ಜೊತೆ ರಾಯರಿದ್ದಾರೆ ಅನ್ನುವಂತಹ ನಂಬಿಕೆ ನನ್ನಲ್ಲಿ ಅತಿ ಹೆಚ್ಚು ಬಂದೈತೆ. ಮತ್ತು ಕೋಪ ಕಮ್ಮಿ ಆಗೈತೆ. ಹಾಗೆ ಇನ್ನೊಬ್ಬರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನೊಬ್ಬರು ನನ್ನ ಬಗ್ಗೆ ಮಾತಾಡಿದ್ರೂ ನಾನು ಜಾಸ್ತಿ ತಲೆ ಕೆಡ್ಸ್ಕೊಕ್ಕೆ ಹೋಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ರಾಯರ ಭಕ್ತೆ ಆದಮೇಲೆ ನಾನು ಇದು ಅಪ್ಪು ಆಕಾಶ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ರಾಯರ ಬಗ್ಗೆನೇ ಹಾಕ್ತಾಯಿದ್ದೆ. ಅದಕ್ಕೋಸ್ಕರ ಯಾಕೆ ರಾಯರ ಹೆಸ್ರು ಹೇಳೇ ಒಂದು ಚಾನಲ್ನ ಓಪನ್ ಮಾಡಬಾರ್ದು ಅಂತ ಅಂದ್ಕೊಂಡು ಯಾವುದು ಓಪನ್ ಮಾಡಲಿ ಅಂತ ಅಂದ್ಕೊಂಡು ನನಗೆ ಬಂದಿದ್ದು ರಾಯರ ಮಗಳು. ನಾನು ರಾಯರನ್ನ ತಂದೆ, ನಾನು ರಾಯರ ಪೂಜೆ ಮಾಡಬೇಕಾದ್ರೆ ತಂದೆ ನನಗೆ ಒಳ್ಳೇದು ಮಾಡಿ, ನನಗೆ ಈ ಥರ ಬೇಡಿಕೆ ಐತೆ, ಈ ಥರ ನನಗೆ ಒಳ್ಳೇದು ಮಾಡಿ ರಾಯರೇ, ತಂದೆ ಅಂತಲೇ ಅಂತ ಇರ್ತೀನಿ. ಅದಕ್ಕೋಸ್ಕರ ನಾನು ರಾಯರ ಮಗಳು ಅಂತ ಈ ಚಾನಲ್ಗೆ ಹೆಸರು ಹಾಕಿದ್ದೀನಿ. ಹಾಗೆ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಅಪ್ಪು ಆಕಾಶ್ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತು ಮಂಗಳವಾರ, ಇವತ್ತು ಪೂಜೆ ಮಾಡಿದ್ದೇನೆ ನೋಡಿ. ಇದು ತುಳಸಿಗೆ ನಾನು ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿನ ಎರಡೂ ನೆಟ್ಟಿ ಪೂಜೆ ಮಾಡ್ತಾ ಇದ್ದೀನಿ ಯಾವಾಗಲೂ. ಹಾಗೆ ನೋಡಿ, ಇದು ಹಿಂದೆಗಡೆ ಇರೋದು ಕಪ್ಪು ಹಗ್ಗಗಳು, ಅಂದರೆ ಬ್ಲ್ಯಾಕ್ ಹಗ್ಗ, ಯೆಲ್ಲೋ ಕಲರ್ ಹಗ್ಗ, ಎಳ್ನೀರು ಕುಯ್ಯೋದು ಮತ್ತು ವಾಟ್ರ್ ಕ್ಯಾನು. ನಾನು ಇವತ್ತು ಸಿಂಪಲ್ಲಾಗಿ, ಮಂಗಳವಾರ ಅಲ್ವಾ, ಹಾಗೆ ನಮ್ಮ ಮನೆ ದೇವ್ರ ವಾರ, ಅದು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೇನೆ. ಏನಪ್ಪ ಅಂತ ಅಂದರೆ ಈಗ ವಾರ ಅಂತಂದರೆ ಏನಪ್ಪ ಅಂದರೆ ಡೈಲಿ ಪೂಜೆ ಮಾಡಬೇಕು. ಅದರಲ್ಲೂ ನಮ್ಮ ಕುಲದೇವರ ವಾರದಲ್ಲಂತೂ ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ನನ್ನ ಜೊತೆ ರಾಯರ ಜೊತೆನೂ ನನ್ನ ಕುಲದೇವರನ್ನು ನಾನು ಪೂಜೆ ಮಾಡ್ತೀನಿ. ನೋಡಿ, ಇದು ಬಾಗಿಲಲ್ಲಿ ಕಟ್ಟಿರೋದು ಕಾಯಿ, ಇದು ನಮ್ಮ ಕುಲದೇವರ ಹತ್ರ ಹೋಗಿ, ಅಂದರೆ ವರ್ಷಕ್ಕೊಂದು ಸಲ ನಾನು ಚೇಂಜ್ ಮಾಡ್ತೀವಿ. ಇದನ್ನು ಹಾಕಿಬಿಟ್ಟು ಮತ್ತೆ ಹೊಸ ಕಾಯಿನ ನಮ್ಮ ಕುಲದೇವರಾದ ದೇವಸ್ಥಾನಕ್ಕೆ ಹೋಗಿ ಈಸ್ಕೊಂಡು ಬಂದು ಕಟ್ಟಿ ಒಂದು 9 ದಿನ ನಾವು ಬೆಳಗ್ಗೆ ಸಂಜೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಡೈಲಿ ಒರೆಸಿ ಬೆಳಗ್ಗೆ ಸಂಜೆ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ನಾವು ಹಳ್ಳೀಲಿ ಇರೋದ್ರಿಂದ ಫ್ರೆಂಡ್ಸ್, ಅಂದರೆ ಹೂವು, ಅಂದರೆ ಬೀದಿ ಮೇಲೆ ಹೂವು ಎಲ್ಲ ಬರಲ್ಲ, ನಾವು ಸಿಟಿಗೆ ಹೋಗಿ ಹೂವು ತರಬೇಕು. ಹಾಗಾಗಿ ನಮ್ಮ ಹಳ್ಳೀಲಿ ದಾಸವಾಳದ ಹೂವು ಮತ್ತು ಈ ಕಾಕಡ ಹೂವು, ಹಾಗೆ ಕನಕಾಂಬರ ಹೂವು, ಯಾವ ಹೂವು ಸಿಗುತ್ತೆ ಆ ಹೂವು ಹಾಕಿ ದೇವ್ರಿಗೆ ನಾವು ಪೂಜೆ ಮಾಡ್ತೀವಿ. ಅಕಸ್ಮಾತ್ ಏನಾರ ಹಬ್ಬಗಳು ಅಥವಾ ಈ ಫಂಕ್ಷನ್ ಏನಾರ ಮಾಡಬೇಕು ಅಂದರೆ ಸಿಟಿಗೆ ಹೋಗ್ಬಿಟ್ಟು ಜಾಸ್ತಿ ಹೂವುಗಳನ್ನ ತಂದು ಹಾಕ್ತೀವಿ. ಇಲ್ಲ ಈ ಥರ ಸಿಂಪಲ್ ದಿನ ಆದರೆ ನಾವು ಈ ಥರ ನಾವು ಹೂವನ್ನ ಹಾಕಿ ಪೂಜೆ ಮಾಡ್ತೀವಿ, ಅಂದರೆ ಗಿಡದಲ್ಲೇ ಸಿಗುವಂತಹ ಹೂವನ್ನ ಹಾಕಿ ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ನನ್ನ ಚಾನಲ್ನ, ಈ ರಾಯರ ಮಗಳು ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.